Hi everyone, welcome to another video. In this video, we discuss about 10th class formative assessment 1 or FA1 model question paper. Subject second language English. ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ಗೆ ಸಂಬಂಧಿಸಿರುವಂತಹ ಒಂದು FA1 ನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಡಿಸ್ಕಷನ್ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಮ್ಯಾಕ್ಸಿಮಮ್ ಅಂಕಗಳಿರುವಂತದ್ದು 20 ಅಂಕಗಳು. ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ 45 ನಿಮಿಷಗಳಾಗಿರುವಂತದ್ದಾಗಿದೆ. ಫಸ್ಟ್ ಮೇನಲ್ಲಿ ಡೂ ಆಸ್ ಡೈರೆಕ್ಟೆಡ್ ಬಿಲೋ, ಇಲ್ಲಿ ಕೊಟ್ಟಿರುವಂತಹ ನಿರ್ದೇಶನಗಳ ಪ್ರಕಾರವಾಗಿ ಉತ್ತರಿಸಿಕೊಂಡು ಬರಬೇಕಾಗಿರುವಂತದ್ದು. ಫಸ್ಟ್ ಕ್ವಶನ್, ಚೂಸ್ ಕರೆಕ್ಟ್ ಕ್ವಶನ್ ಟ್ಯಾಗ್ ಅಂತ ಹೇಳಿದ್ರು. ಕರೆಕ್ಟ್ ಆಗಿರುವಂತಹ ಕ್ವಶನ್ ಟ್ಯಾಗ್ ಅನ್ನ ಚೂಸ್ ಮಾಡಬೇಕಾಗಿರುವಂತದ್ದು. ಇಟ್ ವಾಸ್ ಎ ಫ್ರೈಟ್ಫುಲ್ ಪ್ರಪೋಸಿಷನ್ ಫಾರ್ ಸ್ವಾಮಿ ಡ್ಯಾಶ್, ಡಿಡ್ ನಾಟ್ ಇಟ್, had not it, was not it, was it. ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಒಂದು ಪ್ರಪೋಸಿಷನ್ ನ ಚೂಸ್ ಮಾಡಬೇಕಾಗಿರುವಂತದ್ದು ಆಗಿದೆ. ಇನ್ನು ಸೆಕೆಂಡ್ ಕ್ವಶನ್ ಇರುವಂತದ್ದು ಫಿಲ್ ಇನ್ ದ ಬ್ಲಾಂಕ್ ಚೂಸಿಂಗ್ ಅಪ್ರಾಪ್ರಿಯೇಟ್ ವರ್ಡ್ಸ್. ಇಲ್ಲಿ ಅಪ್ರಾಪ್ರಿಯೇಟ್ ಆಗಿರುವಂತಹ ವರ್ಡ್ಸ್ ಅನ್ನು ಚೂಸ್ ಮಾಡಿ ಫಿಲ್ ಮಾಡಬೇಕಾಗಿರುವಂತದ್ದು. ಇಫ್ ಐ ಹ್ಯಾಡ್ ಮನಿ ಐ ಡ್ಯಾಶ್ ಬಾಟ್ ಸ್ವೀಟ್ಸ್ ಅಂತ ಇರುವಂತದ್ದು. ಎ ವಿಲ್ ಹ್ಯಾವ್, ಬಿ ವುಡ್ ಹ್ಯಾವ್, ಸಿ ವುಡಾಂಟ್ ಹ್ಯಾವ್, ಡಿ ಕುಡ್ ಹ್ಯಾವ್ ಇರುವಂತದ್ದು. ಇನ್ನು ಥರ್ಡ್ ಕ್ವಶನ್ ಇರುವಂತದ್ದು ಚೂಸ್ ದ ಕರೆಕ್ಟ್ ಕಾಲೋಕೇಟಿವ್ ವರ್ಡ್ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಸ್ವಿಫ್ಟ್ ಅಂತಿದೆ, ಆಕ್ಷನ್, ಪೆನ್, ಏರ್, ವಾಟರ್. ನೆಕ್ಸ್ಟ್ ಸೆಕೆಂಡ್ ಮೇನಲ್ಲಿ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors, ಎಡಿಟ್ ದ ಪ್ಯಾರಾಗ್ರಾಫ್ ಅಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ಲೆಟ್, ಕ್ಲೂಸ್ ಆರ್ ಗಿವನ್ ಬಿಲೋ. 2 ಕ್ವಶನ್ ಇರುವಂತದ್ದು, ಈಚ್ ಕ್ವಶನ್ ಗೆ 1 ಮಾರ್ಕ್ಸ್ ಅಂತೆ, ಟೋಟಲ್ 2 ಮಾರ್ಕ್ಸ್ ಇಲ್ಲಿರುವಂತದ್ದಾಗಿದೆ. 4 ಕ್ವಶನ್ ಇರುವಂತದ್ದು ಕಂಗ್ರಾಚುಲೇಷನ್ ಶೋರ್ಡ್ ಆನ್ ಸ್ವಾಮಿ ದ ನೆಕ್ಸ್ಟ್ ಡೇ ಹಿಸ್ ಕ್ಲಾಸ್ಮೇಟ್ಸ್ ಲುಕ್ ಅಟ್ ಹಿಮ್ ಆನ್ ರೆಸ್ಪೆಕ್ಟ್. ಎ ವರ್ಬ್ ಟು ಬಿ ಕರೆಕ್ಟೆಡ್, ಇದರಲ್ಲಿ ವರ್ಬ್ ಅನ್ನ ಕರೆಕ್ಟ್ ಮಾಡಬೇಕಾಗಿರುವಂತದ್ದು. ಬಿ ಪ್ರಿಪೋಸಿಷನ್ ಟು ಬಿ ಕರೆಕ್ಟೆಡ್, ಇಲ್ಲಿ ಪ್ರಿಪೋಸಿಷನ್ ನ ಕರೆಕ್ಟ್ ಮಾಡಬೇಕಾಗಿರುವಂತದ್ದು ಆಗಿದೆ. ಇನ್ನು ಥರ್ಡ್ ಮೇನ್ ನಲ್ಲಿ ಆನ್ಸರ್ ದ ಫಾಲೋವಿಂಗ್ ಇನ್ 2 or 3 ಸೆಂಟೆನ್ಸ್ ಈಚ್ ಅಂತ ಹೇಳಿ ಇರುವಂತದ್ದಾಗಿದೆ. 1 ಕ್ವಶನ್ ಇರುವಂತದ್ದು, 2 ಮಾರ್ಕ್ಸ್ ಇರುವಂತದ್ದಾಗಿದೆ. 5th ಕ್ವಶನ್, ವೈ ಹ್ಯಾಡ್ ದ ಸ್ಟೂಡೆಂಟ್ಸ್ ಬೀನ್ ಮಾರ್ಚಿಂಗ್, ಹೌ ವಾಸ್ ಇಟ್ ಆನ್ ಅನ್ಯೂಸ್ಫುಲ್ ಮಾರ್ಚ್. ನೆಕ್ಸ್ಟ್ 4th ಮೇನ್ ಇರುವಂತದ್ದು ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಹೇಳಿ ಇರುವಂತದ್ದು. 2 ಕ್ವಶನ್ ಇವೆ, ಈಚ್ ಕ್ವಶನ್ ಗೆ 3 ಮಾರ್ಕ್ಸ್ ಅಂತೆ, ಟೋಟಲ್ 6 ಮಾರ್ಕ್ಸ್ ಇಲ್ಲಿರುವಂತದ್ದು ಆಗಿದೆ. 6th ಕ್ವಶನ್, ಹೌ ಡಿಡ್ ಸ್ವಾಮಿ ಬಿಕಮ್ ಹೀರೋ ಓವರ್ ನೈಟ್. 7th ಕ್ವಶನ್, ಹೌ ವಾಸ್ ಗ್ರ್ಯಾಂಡ್ ಮಾ ಏಬಲ್ ಟು ಗೆಟ್ ಹರ್ ಹೌಸ್ ಬಿಲ್ಟ್ ಇನ್ ಎ ಟ್ರೀ. ನೆಕ್ಸ್ಟ್ 5th ಮೇನು ಆನ್ಸರ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಅಂತ ಹೇಳಿರುವಂತದ್ದಾಗಿದೆ. 1 ಕ್ವಶನ್ ಇರುವಂತದ್ದು, 3 ಮಾರ್ಕ್ಸ್. 8th ಕ್ವಶನ್, ಲೆಟ್ಸ್ ಗೋ ಅಂಡ್ ಹೆಲ್ಪ್ ಹರ್, ಹಿ ಶೌಟೆಡ್. ಎ ಹೂ ಶೌಟೆಡ್ ಲೈಕ್ ದಿಸ್, ಬಿ who was her referred to, C why she needed help. Next 6th ಮೇನ್ ನಲ್ಲಿ ಕ್ವಿಟ್ ಫ್ರಮ್ ಮೆಮೊರಿ ಅಂತ ಹೇಳಿರುವಂತದ್ದು 4 ಮಾರ್ಕ್ಸ್ ಗೆ ಇಲ್ಲಿರುವಂತದ್ದಾಗಿದೆ. 9th ಕ್ವಶನ್, ದ ಕ್ವಾಲಿಟಿ ಡ್ಯಾಶ್ 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 ಟೆಕ್ಸ್ ಅನ್ನುವಂತಹ ಒಂದು ಪೋಯಮ್ ಅನ್ನ ಇಲ್ಲಿ ಬರಿಬೇಕಾಗಿರುವಂತದ್ದಾಗಿದೆ. ಈ ರೀತಿ FA1 ನ ಮಾಡೆಲ್ ಕ್ವಶನ್ ಪೇಪರ್ ಅನ್ನು ನಾವಿಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ. ಇನ್ನು ಈ ಒಂದು ಪ್ರಶ್ನೆ ಪತ್ರಿಕೆ ಮಾಡೆಲ್ ಆನ್ಸರ್ಸ್ ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ. ಇದರ PDF ಅನ್ನ ಡೌನ್ಲೋಡ್ ಮಾಡಿಕೊಳ್ಳುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೇವೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಸಹ ಮಾಡಿಕೊಂಡು ಪ್ರಾಕ್ಟೀಸ್ ಗಾಗಿ ಬಳಸಿಕೊಳ್ಬಹುದಾಗಿರುವಂತದ್ದಾಗಿದೆ. ಮತ್ತೆ ಭೇಟಿಯಾಗೋಣ, ಧನ್ಯವಾದ.